ವಿನಂತಿಯನ್ನು ಮಾಡ್ತಾರೆ. ಈಗ ಇಡೀ ಸಿಎಂ ಮತ್ತೆ ಬರ್ತಾ ಇದ್ದಾರೆ 5 ದಿನಗಳ ಕಾಲಕ್ಷೇತ್ರದಲ್ಲಿ ಬೀಳ್ಕೊಡ್ತಾ ಇರುವಂಥದ್ದು ಇದೇನು ಸೋಲಿನ ಭೀತಿನ ಸರ್ ಏನಂತ? ಸ್ವಾಭಾವಿಕವಾಗಿ ಈ ಬಿಟ್ಟಿ ಭಾಗ್ಯಗಳನ್ನು ಇವುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲದ್ರ ಕಡೆ ಫೇಲ್ಯೂರ್ ಆಗಿದ್ದಾರೆ. ಅದನ್ನು ಅವ್ರಿಗೆ ಅರ್ಥ ಆಗಿದೆ. ಅಥವಾ ಜೊತೆಗೆ ಮಣ್ಣಿನ ಬಜೆಟ್ ನೋಡಿರ್ಬೋದು ನೀವು. ಮಣ್ಣಿನ ಬಜೆಟ್ನಲ್ಲೂ ಸಹಿತ ಅವರು ಯಾವ ರೀತಿ ತಮ್ಮಷ್ಟಕ್ಕೆ ತಾವೇ ನಮ್ಮ ಸರ್ಕಾರದಲ್ಲಿ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಜೆಟ್ನಲ್ಲೂ ಸಹಿತ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕವಾಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಬರ್ತಿರ್ಬೋದು. ಆದರೆ ಪದೇ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಹುಶಃ ಸೋಲಿನ ಭೀತಿ ಭಾಳ ದೊಡ್ಡದಾಗಿ ಅವ್ರಿಗೆ ಕಾಡ್ತಾ ಇದೆ. ಸರ್, ಕೆಪಿಸಿಸಿ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲೇ ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಎಲ್ಲ ಕೊಟ್ಟಿದ್ರು. ಅದು ಪೂರಕವಾಗಿ ಇಲ್ಲಿ ಗಲಾಟೆ ಆಗುತ್ತೆ, ಏನು ಹೇಳ್ತೀವಿ ಸರ್? ಅದು ಬಹುಶಃ ಅದನ್ನೇ ನಿಮ್ಗೆ ಒಂದೇ ಮಾತನ್ನು ಹೇಳೋದು, ಸೂಚನೆ ಮೇಲಿಂದ ಸೂಚನೆ ಇರುತ್ತಾ ಅಂತ ಇಂಥ ಒಂದು ಗಲಾಟೆಗಳನ್ನು ಇಂಥ ಒಂದು ದಂಗೆಗಳನ್ನು ಮಾಡಿಸುವಂಥ ವ್ಯವಸ್ಥೆಯಲ್ಲಿ ಮಾಡಿಸುವಂಥ ಒಂದು ಕೆಲಸದಲ್ಲಿ ಎತ್ತಿದ ಕೈ ಅವರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಆ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲಿ ಅಥವಾ ನಮ್ಮ ಯುವಕ ಮಿತ್ರರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ, ಭಯದ ವಾತಾವರಣ ಹುಟ್ಟಿಸೋದು, ಗೊಂದಲ ಸೃಷ್ಟಿ ಮಾಡೋದು, ಇದೆಲ್ಲ ಅವ್ರದ್ದೊಂದು ಮನೋಸ್ಥಿತಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಬಟ್ ಅದಕ್ಕೆ ಯಾರು ನಾವು ಅದೀವಿ, ಅದನ್ನ ನೋಡ್ಕೊಳಕ್ಕೆ ನಾವು ಅದೀವಿ, ಅದಕ್ಕೆ ನಾವು ಬಂದೀವಿ, ಅದು ನೋಡ್ಕೊಳಕ್ಕೆ ನಾವು ಕಟ್ಟಿದ್ದೀವಿ. ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಮೊದಲಿನ ಬಾಗಲಕೋಟು, ಈಗಿನ ಬಾಗಲಕೋಟು, ಹಿಂದಿನ ಬಾಗಲಕೋಟು, ಮುಂದಿರುವಂಥ ಬಾಗಲಕೋಟು ಶಾಂತಿಪ್ರಾಯವಾಗಿತ್ತು. ತತ್ವ ಆದರ್ಶಗಳನ್ನು ಮೈಕೊಂಡಿಸ್ಕೊಡೋದು, ಅದೇ ರೀತಿಯಾಗಿ ಮುಂದುಳಿಯುವಂಥ ಒಬ್ಬ ಒಳ್ಳೆಯ ನಾಯಕರನ್ನು ಆಯ್ಕೆ ಮಾಡುವ ಮುಖಾಂತರ ನಮ್ಮ ಮನೆಗಳಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮನ್ನು ಬದುಕಕ್ಕೆ ಬಿಡ್ರಿ ಅನ್ನುವಂಥ ನಿಟ್ಟಿನಲ್ಲಿ ನಾವು ಇವತ್ತು ಜನ ವಿನಂತಿಯನ್ನು ಮಾಡ್ತೀವಿ. ಈಗ ಇಡೀ ಸಿಎಂ ಮತ್ತೆ ಬರ್ತಾ ಇದ್ದಾರೆ 5 ದಿನಗಳ ಕಾಲಕ್ಷೇತ್ರದಲ್ಲಿ ಬೀಳ್ಕೊಡ್ತಾ ಇರುವಂಥದ್ದು ಇದೇನು ಸೋಲಿನ ಭೀತಿನ ಸರ್ ಏನಂತ? ಸ್ವಾಭಾವಿಕವಾಗಿ ಈ ಬಿಟ್ಟಿ ಭಾಗ್ಯಗಳನ್ನು ಇವುಗಳನ್ನು ಕೊಡೋದ್ರ ಮುಖಾಂತರ ಎಲ್ಲದ್ರ ಕಡೆ ಫೇಲ್ಯೂರ್ ಆಗಿದ್ದಾರೆ. ಅದನ್ನು ಅವ್ರಿಗೆ ಅರ್ಥ ಆಗಿದೆ. ಅಥವಾ ಜೊತೆಗೆ ಮಣ್ಣಿನ ಬಜೆಟ್ ನೋಡಿರ್ಬೋದು ನೀವು. ಮಣ್ಣಿನ ಬಜೆಟ್ನಲ್ಲೂ ಸಹಿತ ಅವರು ಯಾವ ರೀತಿ ತಮ್ಮಷ್ಟಕ್ಕೆ ತಾವೇ ನಮ್ಮ ಸರ್ಕಾರದಲ್ಲಿ ಏನಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಜೆಟ್ನಲ್ಲೂ ಸಹಿತ ಒಪ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಸ್ವಾಭಾವಿಕವಾಗಿ ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋಂಥ ಭಾವನೆ ಇಟ್ಕೊಂಡು ಇವತ್ತು ಮುಖ್ಯಮಂತ್ರಿಯಾಗಿ ಬರ್ತಿರ್ಬೋದು. ಆದರೆ ಪದೇ ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಬಹುಶಃ ಸೋಲಿನ ಭೀತಿ ಭಾಳ ದೊಡ್ಡದಾಗಿ ಅವ್ರಿಗೆ ಕಾಡ್ತಾ ಇದೆ. ಸರ್, ಕೆಪಿಸಿಸಿ ಅಧ್ಯಕ್ಷರು ಸುದ್ದಿಗೋಷ್ಠಿಯಲ್ಲೇ ಅರೆಸ್ಟ್ ಮಾಡಿಸ್ತೀವಿ ಅಂತ ಹೇಳಿ ಒಂದು ಹೇಳಿಕೆ ಎಲ್ಲ ಕೊಟ್ಟಿದ್ರು. ಅದು ಪೂರಕವಾಗಿ ಇಲ್ಲಿ ಗಲಾಟೆ ಆಗುತ್ತೆ, ಏನು ಹೇಳ್ತೀವಿ ಸರ್? ಅದು ಬಹುಶಃ ಅದನ್ನೇ ನಿಮ್ಗೆ ಒಂದೇ ಮಾತನ್ನು ಹೇಳೋದು, ಸೂಚನೆ ಮೇಲಿಂದ ಸೂಚನೆ ಇರುತ್ತಾ ಅಂತ ಇಂಥ ಒಂದು ಗಲಾಟೆಗಳನ್ನು ಇಂಥ ಒಂದು ದಂಗೆಗಳನ್ನು ಮಾಡಿಸುವಂಥ ವ್ಯವಸ್ಥೆಯಲ್ಲಿ ಮಾಡಿಸುವಂಥ ಒಂದು ಕೆಲಸದಲ್ಲಿ ಎತ್ತಿದ ಕೈ ಅವರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಆ ರೀತಿಯ ಹೇಳಿಕೆ ಕೊಡೋದ್ರ ಮುಖಾಂತರ ಎಲ್ಲ ಸಮಾಜಗಳಲ್ಲಿ ಅಥವಾ ನಮ್ಮ ಯುವಕ ಮಿತ್ರರಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ, ಭಯದ ವಾತಾವರಣ ಹುಟ್ಟಿಸೋದು, ಗೊಂದಲ ಸೃಷ್ಟಿ ಮಾಡೋದು, ಇದೆಲ್ಲ ಅವ್ರದ್ದೊಂದು